ಕಾರ್ಖಾನೆ ನೌಕರರಿಗೆ ಕೊರೋನಾ. ಜಿಂದಾಲ್ನ ಇಬ್ಬರು ಉದ್ಯೋಗಿಗಳಿಗೆ ಕೊರೋನಾ ಸೋಂಕು ತಗುಲಿದೆ. ಬಳ್ಳಾರಿಯ ಜಿಂದಾಲ್ ಕಾರ್ಖಾನೆ ನೌಕರರಿಗೆ ಕೊರೋನಾ ಸೋಂಕು ತಗುಲಿದೆ. ಇಬ್ಬರು ನೌಕರರಿಗೆ ಕೊರೋನಾ ಇರೋದು ದೃಢಪಟ್ಟಿದೆ. ಇಬ್ಬರು ನೌಕರರನ್ನ ಹೋಮ್ ಕ್ವಾರಂಟೈನ್ ಮಾಡಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಅಧಿಕಾರಿಗಳಿಂದ ನೌಕರರ ಟ್ರಾವೆಲ್ ಹಿಸ್ಟರಿಯನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ನೌಕರರ ಸಂಪರ್ಕದಲ್ಲಿ ಇದ್ದವರಿಗೂ ಕೊರೋನಾ ಟೆಸ್ಟ್ ಮಾಡಿಸಲಾಗ್ತಾ ಇದೆ. ಮೊದಲ ಅಲೆಯಲ್ಲೂ ಸಹ ಜಿಂದಾಲ್ನಿಂದಲೇ ಕೊರೋನಾ ಆರಂಭ ಆಗಿತ್ತು. ಬೇರೆ ರಾಜ್ಯದಿಂದ ಬಂದವರಿಂದಲೇ ಹೆಚ್ಚಳವಾಗುತ್ತಾ ಹಾಗಾದ್ರೆ ಸೋಂಕು? ಮೊದಲು ಕೊರೋನಾ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ಮೊದಲು ಜಿಂದಾಲ್ನಲ್ಲೇ ಕೊರೋನಾ ಪ್ರಕರಣ ದಾಖಲಾಗಿದ್ದು, ಈಗ ಮತ್ತೆ ಜಿಂದಾಲ್ನಲ್ಲಿ ಇಬ್ಬರು ಉದ್ಯೋಗಿಗಳಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಈಗ ಇಬ್ಬರನ್ನ ಸಹ ಹೋಮ್ ಕ್ವಾರಂಟೈನ್ ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಇನ್ನು ಅಧಿಕಾರಿಗಳು ನೌಕರರ ಟ್ರಾವೆಲ್ ಹಿಸ್ಟರಿಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಬಳ್ಳಾರಿಯ ಜಿಂದಾಲ್ ಕಾರ್ಖಾನೆಯಲ್ಲಿ ನೌಕರರಲ್ಲಿ ಸೋಂಕು ಕಂಡು ಬರ್ತಾ ಇದೆ. ಇಬ್ಬರಲ್ಲಿ ಅನ್ನೋದು ಈಗ ದೃಢ ಆಗಿದೆ. ಮತ್ತಷ್ಟು ಸಂಖ್ಯೆ ಏನಾದರೂ ಹೆಚ್ಚಾಗಿದೆಯಾ? ಸದ್ಯಕ್ಕೆ ಯಾವ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಂಡಿದ್ದಾರಲ್ಲಿ? ಪ್ರಗತಿ ಈಗಾಗಲೇ ಹೇಳಿದಂತೆ ಕೊರೋನಾ ಬಗ್ಗೆ ಜಿಲ್ಲಾಡಳಿತ ಸಂಪೂರ್ಣವಾಗಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಆದ್ರೆ ಪದೇ ಪದೇ ನಮ್ಮನ್ನು ಕಾಡ್ತಕ್ಕಂತ ಒಂದು ಪ್ರಶ್ನೆ ಏನಂತಂದ್ರೆ, ಹೊರಗಿನಿಂದ ಯಾರ್ಯಾರು ಬೇರೆ ರಾಜ್ಯಗಳಿಂದ ಏನು ನಮ್ಮಲ್ಲಿ ಬರ್ತಾರೆ ಅವರಿಂದನೇ ನಮಗೆ ಸೋಂಕು ಹೆಚ್ಚಾಗ್ತಾ ಇದೆ ಅನ್ನೋಂತ ಮಾತು ಇದೀಗ ಮತ್ತೊಮ್ಮೆ ಸಾಬೀತಾಗಿದೆ. ಯಾಕಂದ್ರೆ ಆ ಜಿಂದಾಲ್ನಲ್ಲಿ ಇರ್ತಕ್ಕಂಥ ಇಬ್ಬರು ನೌಕರು ಬೇರೆ ಪ್ರದೇಶದಿಂದ ಬಂದಂತ ಇಬ್ಬರು ನೌಕರರಿಗೆ ಇದೀಗ ಕೊರೋನಾ ಪಾಸಿಟಿವ್ ದೃಢವಾಗಿದೆ. ಹೀಗಾಗಿ ಕಳೆದ ಮೊದಲನೇ ಅಲೆ ಮತ್ತು ಎರಡನೇ ಅಲೆಯಲ್ಲೂ ಕೂಡ ಬೇರೆ ರಾಜ್ಯಗಳಿಂದ ಏನು ಜಿಂದಾಲ್ ಸೇರಿದಂತೆ ಬೇರೆ ಬೇರೆ ಕಾರ್ಖಾನೆಗಳಿಗೆ ಏನು ವಲಸಿಗ ಕಾರ್ಮಿಕರು ಏನ್ ಬರ್ತಾರೆ ಅವರಿಂದನೇ ಏನು ಈ ಕೊರೋನಾ ರೋಗ ಸ್ಪ್ರೆಡ್ ಆಗಿತ್ತು. ಇದೀಗ ಈ ಬಾರಿ ಕೂಡ ಅದೇ ರೀತಿ ಆಗ್ತಾ ಇದೆಯಾ ಅನ್ನೋಂತ ಅನುಮಾನ ಕಾಡ್ತಾ ಇದೆ. ಯಾಕಂದ್ರೆ ಈ ಅಲೆಯಲ್ಲಿ ಅಂದ್ರೆ ನಿನ್ನೆ ಏನು ಇಬ್ಬರು ಪಾಸಿಟಿವ್ ಏನ್ ಬಂತು, ಆ ಇಬ್ಬರು ಕೂಡ ಜಿಂದಾಲ್ ಇರ್ತಕ್ಕಂಥ ಸಿಬ್ಬಂದಿ ಅನ್ನೋಂತ ಮಾಹಿತಿ ಇದೀಗ ಲಭ್ಯವಾಗಿದೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಬಳ್ಳಾರಿಗೂ ಕೂಡ ಯಾವ ರೀತಿ ಮೈಸೂರು, ಚಾಮರಾಜನಗರದಲ್ಲಿ ಕೇರಳದಿಂದ ವಲಸಿಗರಿಂದ ಏನು ಕೊರೋನಾ ಬರ್ತಾ ಇದೆ, ಬಳ್ಳಾರಿಯಲ್ಲಿ ಕೂಡ ಆಂಧ್ರ ಮತ್ತು ಮಹಾರಾಷ್ಟ್ರದಿಂದ ಇಲ್ಲೇನು ಜಿಂದಾಲ್ ಸೇರಿದಂತೆ ಬೇರೆ ಬೇರೆ ಕಂಪನಿಗಳಿಗೆ ಕೆಲಸ ಮಾಡ್ಲಿಕ್ಕೆ ಏನ್ ಬರ್ತಾರೆ ಅವರಿಂದ ಸೋಂಕು ಸ್ಪ್ರೆಡ್ ಆಗ್ತಾ ಇದೆಯಾ ಅನ್ನೋಂತ ಅನುಮಾನ ಕಾಡ್ತಾ ಇದೆ. ಈಗ ಇಬ್ಬರನ್ನು ಕೂಡ ಕ್ವಾರಂಟೈನ್ ಮಾಡೋ ಮೂಲಕ ಅವರಿಗೆ ಸೂಕ್ತ ಚಿಕಿತ್ಸೆಯನ್ನು ಜಿಲ್ಲಾಡಳಿತ ಮತ್ತು ಜಿಂದಾಲ್ ಇರತಕ್ಕಂತ ಏನು ಆಸ್ಪತ್ರೆಯಿಂದ ಚಿಕಿತ್ಸೆಯನ್ನು ಇದೀಗ ಕೊಡ್ಲಾಗ್ತಾ ಇದೆ. ಆದ್ರೆ ಇವರ ಟ್ರಾವೆಲ್ ಹಿಸ್ಟರಿಯನ್ನು ಕೂಡ ಇದೀಗ ಪರಿಶೀಲನೆ ಮಾಡ್ತಕ್ಕಂಥ ಕೆಲಸ ಇಲ್ಲಿಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ನರಸಿಂಹಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.